ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ನಾನು ಮಸ್ತ್ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ಅಕ್ಕಿ ಮತ್ತು ಉದ್ದಿನ ಬೇಳೆ ನೆನೆ ಹಾಕೀನಿ. ಏನು ಮಾಡಕ್ಕೆ ಅಂತಂದ್ರೆ ದೋಸೆ ಮತ್ತು ಪಡ್ಡು ಅಲ್ಲ, ಇಡ್ಲಿ ಮಾಡಕ್ಕೆ ಇವನ್ನೆರಡು ನೆನೆ ಹಾಕೀನಿ. ಯೂಶ್ವಲಿ ನಾವು ಇಡ್ಲಿನ ಇದೇ ರೀತಿ ಮಾಡ್ತೀವಿ. ಇವಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಜಾಸ್ತಿ ಹಾಕ್ಬೇಕಾಗತ್ತೆ. ಬೆಳಗ್ಗೆ ನೆನೆ ಹಾಕಿ ನೈಟ್ ಹಿಟ್ಟು ರುಬ್ಬಿ ಇಟ್ಕೊಂಡೇನಿ. ಈಗ ಎಲ್ಲ ರೆಡಿ ಮಾಡೀನಿ. ಇನ್ನೊಂದು ಮೇನ್ ಪಾಯಿಂಟ್ ಏನಂದ್ರೆ ಇಡ್ಲಿ ಮಾಡಕ್ಕೆ ನನಗೆ ಇಡ್ಲಿ ಪಾತ್ರೆನೇ ಇಲ್ಲ. ಅಂದರೂ ಇಡ್ಲಿ ತಿನ್ಬೇಕು ಅನ್ಸಾಕತ್ತೈತಿ. ಹೆಂಗೆ ರೆಡಿ ಮಾಡೋದು ಈಗ? ಬೆಳಿಗ್ಗೆ ನೋಡೋಣಂತ ಹೆಂಗೆ ಮಾಡೋಣ ಅಂಥೇಳಿ ಟಾನ್ ಈಗ ನಾನು ಇಡ್ಲಿ ಮಾಡ್ಬೇಕಂತೇಳಿ ಬಟ್ಲ ಬೌಲು ಎಲ್ಲನೂ ಇಟ್ಕೊಂಡು ಕುಂತೇನಿ. ಇಡ್ಲಿ ಹೆಂಗೆ ಬರ್ತಾವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣಂತ. ಇನ್ ಕೇಸ್ ಚಲೋ ಬಂದ್ರೆ ತಿನ್ನೋದು, ಇಲ್ಲ ಅಂದ್ರೆ ಆಟೋಮೆಟಿಕ್ಕಾಗಿ ಏನಾರ ಬೇರೆ ಮಾಡೋದು. ದೋಸೆ ಮಾಡ್ಬೇಕಂದ್ರೆ ದೋಸೆ ಹಂಚೂ ಇಲ್ಲ ಸದ್ಯಕ್ಕೆ, ಬಟ್ ಇಡ್ಲಿನ ಮಾಡಬೇಕು. ಈಗ ಒಂದು ಬೊಗನ್ಯಾಗ ಮತ್ತೊಂದು ಕುಕ್ಕರ್ ಒಳಗೆ ಒಂದಿಷ್ಟು ಕೆಳಗೆ ನೀರು ಹಾಕಿ ಬಟ್ಲ ಬೌಲು ಚಾ ಕಪ್ಪು ಏನಿರ್ತಾವಲ್ಲ ಅವನ್ನೆಲ್ಲದ್ರಾಗೂ ಈ ಹಿಟ್ಟು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಾಕಿಟ್ಟೇನಿ. ಒಂದು 15-20 ನಿಮಿಷ ಬೇಯಿಸೋಣಂತ. ಹೆಂಗಕ್ಕವು ಗೊತ್ತಿಲ್ಲ, ಫಸ್ಟ್ ಟೈಮ್ ಇದನ್ನು ನಾನು ಟ್ರೈ ಮಾಡತ್ತೀನಿ. 15 ನಿಮಿಷ ಬಿಟ್ಟು ಇದನ್ನು ಓಪನ್ ಮಾಡಿ ನೋಡೋಣಂತ. ಹೆಂಗೆ ಬರ್ತವೆ ಗೊತ್ತಿಲ್ಲ ನನಗೂ. ಚಲೋ ಬಂದ್ರೆ ಓಕೆ, ಚಲೋ ಬರಲಿ ಅಂತ ಬೇಡ್ಕೊಳ್ಳೋಣಂತ. ಯಾಕಂದ್ರೆ ಇಡ್ಲಿ ತಿನ್ನೋ ಆಸೆ ಭಾಳ ಆಗೈತಿ. ಟಾನ್ ಓ ಮೈ ಗಾಡ್, ಎಷ್ಟು ಚಂದ ಇಡ್ಲಿ ಬಂದವ! ವಾವ್ ದ್ರಾಕ್ಷಿ, ಯು ಆರ್ ಟೂ ಗುಡ್, ಯು ಆರ್ ಟೂ ಟ್ಯಾಲೆಂಟೆಡ್. ನೀನು ಇಷ್ಟು ಟ್ಯಾಲೆಂಟ್ ಅದಿ ಅಂತ ನಿನಗೆ ಗೊತ್ತಿರಲಿಲ್ಲ ಇಷ್ಟು ದಿವಸ. ವಾವ್, ಈ ನಿನ್ನ ಬೌಲ್ ಇಡ್ಲಿ ಅಥವಾ ಬಟ್ಲಿ ಇಡ್ಲಿಗೆ ನಾ ಅಪ್ರಿಷಿಯೇಟ್ ಭಾಳ ಮಾಡ್ತೀನಿ. ವೆರಿ ಗುಡ್, ನಿನಗೂ ಟ್ಯಾಲೆಂಟ್ ಭಾಳ ಐತಿ. ಅದು ಏನಾರ ಇರಲಿ, ಇಡ್ಲಿ ಮಾತ್ರ ಭಾಳ ಚಂದ ಕಾಣತ್ತವು. ಈಗ ಇವನ್ನ ಓಪನ್ ಮಾಡಬೇಕು. ಓಪನ್ ಮಾಡೋದು ಒಂದು ದೊಡ್ಡ ಸಾಹಸ. ಓಪನ್ ಮಾಡಿ ಮುಂದೆ ಕರೆಕ್ಟಾಗಿ ಓಪನ್ ಆದ್ರೆ ಚಲೋ. ನೋಡೋಣಂತ ಹೆಂಗೆ ಬರ್ತಾವೆ. ಎರಡದೊಳಗಿನ ಒಂದು ಕುಕ್ಕರ್ನಾಗ ಮತ್ತೊಂದು ಬೋಗನ್ಯಾಗ ನೀರು ಹಾಕಿಟ್ಟಿದ್ದು ಎರಡೂ ಮಾತ್ರ ಚಂದ ಬಂದವು, ಚಂದ ಬೆಂದವು. ಮುಟ್ಟಿ ನೋಡಿದ್ರೆ ಒಂಥರ ಸ್ಪಾಂಜಿನೂ ಕಾಣಿಸಾಕತ್ತವು. ಸೊ ಇದು ಎಷ್ಟು ಮಸ್ತ್ ಇಡ್ಲಿ ಬಂದವು. ಇದಕ್ಕೆ ಹೇಳೋದು ಆಗಲ್ದೇ ಇರೋದು ಏನೂ ಇಲ್ಲ ಅಂಥೇಳಿ. ನಮ್ಮ ಕಡೆ ಇದಿಲ್ಲ ಅದಿಲ್ಲ ಅನ್ಕೊಂತ ಕುಂತ್ಕೊಂಡ್ರೆ ಏನೂ ಆಗೋದಿಲ್ಲ. ಸೊ ಇಡ್ಲಿ ತಿನ್ಬೇಕಂತ ಭಾಳ ಅನ್ಸಾತಿತ್ತು. ಇಡ್ಲಿ ಫೈನಲಿ ಇಡ್ಲಿ ಪಾತ್ರೆ ಇಲ್ಲೇ ಇದ್ರೂ ಇಡ್ಲಿನ ಬಟ್ಟಲ್ದಾಗ ಹಾಕಿ ರೆಡಿ ಮಾಡೀನಿ. ಇದಕ್ಕೆ ಬಟ್ಟಲ್ ಇಡ್ಲಿ ಅಂದ್ರೂ ನಡಿತೈತಿ, ಬೌಲ್ ಇಡ್ಲಿ ಅಂದ್ರೂ ನಡಿತೈತಿ. ಸೊ ಈ ಸದ್ಯಕ್ಕೆ ಓಪನ್ ಮಾಡೋಣಂತ ಇದನ್ನು. ಸೊ ಇಡ್ಲಿ ಓಪನ್ ಮಾಡತ್ತಾನೆ. ಇಡ್ಲಿ ರೆಡಿ. ಮಸ್ತ್ ಖುಷಿ ಅನ್ಸಾತತಿ ನನಗೆ. ಇಡ್ಲಿ ಫೈನಲಿ ಇಡ್ಲಿ ಪಾತ್ರೆ ಇಲ್ಲನ ಬೌಲ್ ಇಡ್ಲಿ ರೆಡಿ ಆಗ್ಯಾವು. ಸೊ ಸ್ಪಾಂಜಿನೂ ಆಗ್ಯಾವು. ನಾ ಎಲ್ಲಿ ಅಕ್ಕಿ ನೆನೆ ಹಾಕಿ ಮಾಡಿದ್ದಕ್ಕೆ ಹೆಂಗೆ ಕರೆಕ್ಟ್ ಬರ್ತಾವ ಇಲ್ಲ ಅಂತ ಅಂದ್ಕೊಂಡಿದ್ನಿ. ಬಟ್ ಇಡ್ಲಿ ಮಾತ್ರ ಮಸ್ತ್ ಕಾಣಿಸಾಗ್ತಾವು, ತಿನ್ನಬಹುದು. ಸೊ ನೀವು ಇಡ್ಲಿ ಪಾತ್ರೆ ಇರಲಿಲ್ಲ ಅಥವಾ ಏನೋ ಇರಲಿಲ್ಲ ಅಂದ್ರೂ ಈ ರೀತಿ ಟ್ರೈ ಮಾಡಿ ನೋಡಿರಿ. ಸೊ ಇದು ಒಂಥರ ಮಜಾ. ಯಪ್ಪ ದೇವ್ರಿಗೆ ಎಷ್ಟು ಖುಷಿ ಅನ್ಸಾಕತ್ತೈತಿ ಅಂತಂದ್ರೆ, ಇಷ್ಟು ಚಲೋ ಇಡ್ಲಿ ಬಂದಿದ್ದಕ್ಕೆ ಏನೋ ಒಂದು ದೊಡ್ಡ ಸಾಧನೆನ ಮಾಡ್ದಂಗೆ ಆಗಕತ್ತೈತೆ ನನಗೆ. ಇಡ್ಲಿ ನನ್ನ ಫೇವ್ರೇಟ್ ಆ್ಯಕ್ಚುಲಿ. ನಮ್ಮನ್ಯಾಗ ಎಲ್ಲರಿಗೂ ಸೇರ್ತೈತಿ. ಸೊ ಇಡ್ಲಿ ಪಾತ್ರೆ ಇರ್ಲಿಕ್ಕೆ ನಾನು ಬಿಟ್ಬಿಟ್ಟಿದ್ನಿ ಇಡ್ಲಿ ಮಾಡೋದು. ಈಗ ಇದೊಂದು ಮೆಥಡ್ ಯೂಸ್ ಮಾಡಿಕೊಂಡು ಮಾಡೀನಿ. ಈಗ ಅನ್ಸಾಕತ್ತೈತಿ ಇಡ್ಲಿ ಪಾತ್ರೆ ಇಲ್ಲ ಅಂದ್ರೂ ನಡಿತೈತಿ ಅಂಥೇಳಿ. ಬಟ್ ಅಂದ್ರೂ ಇಡ್ಲಿ ಪಾತ್ರೆ ತೊಗೋಬೇಕು, ಯಾಕಂದ್ರೆ ಈ ಪ್ರೊಸೀಜರ್ ಭಾಳ ಲೇಟ್ ಆಕತಿ. ಸೊ ನೋಡೋಣಂತ ಯಾವಾಗ ಇಡ್ಲಿ ಪಾತ್ರೆ ತೊಗೊಳೋದಾಕತಿ ಅಂಥೇಳಿ. ಇದೆಲ್ಲ ಮುಗಿಸಿ ನಾವು ನಾಷ್ಟ ಮಾಡಿ ಆದಮೇಲೆ ಒಂದು ಪಾರ್ಸಲ್ ಬಂತು. ತೆಗೆದು ನೋಡಿದ್ರೆ ನಮ್ಮ ಯಾಣಾಗ ನಾವೊಂದು ಲಂಚ್ ಬಾಕ್ಸ್ ಆರ್ಡ್ರ್ ಮಾಡಿದ್ನಿ. ಆಕಿ ಸ್ಕೂಲಿಗೆ ಹೊಂಟಾಳ ಅಂದಮೇಲೆ ಆಕಿ ಲಂಚ್ ಬಾಕ್ಸ್ ಮತ್ತು ವಾಟರ್ ಬಾಟಲ್ ಕಂಪಲ್ಸರಿ ಬೇಕಾಗ್ತವೆ. ಸೊ ಮನ್ಯಾಗ ಇದ್ದಿದ್ದು ನಾ ಇಷ್ಟು ದಿವಸ ಕಟ್ಟಾಕತ್ತಿದ್ನಿ. ಬಟ್ ಬೇಡ, ಒಂದು ಸ್ವಲ್ಪ ಹಾಟ್ ಬಾಕ್ಸ್ ಟೈಪ್ ಏನಾರ ಮಾಡೋಣಂತ ಆರ್ಡ್ರ್ ಅಂಥೇಳಿ. ಆಮೇಲೆ ಸಿಪ್ಪರ್ ಬಾಟಲ್ ಇದ್ರೆ ಚಲೋ ಆಗ್ತೈತಿ, ಈಸಿಲಿ ನೀರು ಕುಡಿಬೋದು ಅಂಥೇಳಿ ಇದನ್ನು ನಾನು ಆರ್ಡ್ರ್ ಮಾಡಿದ್ನಿ. ಇದ್ರೊಳಗೆ 3 ಲಂಚ್ ಬಾಕ್ಸ್ ಬರ್ತವೆ. ಇವು ಬರೀ ಕಿಡ್ಸಿಗೆ ಅಷ್ಟೇ ಅಲ್ಲ, ದೊಡ್ಡವ್ರನ್ನೂ ಆಫೀಸಿಗೆ ಅದು ಕಟ್ಕೊಂಡು ಹೋಗ್ಬೋದು. ಇದು ಹೆಂಗಂದ್ರೆ ಒಂದು ದೊಡ್ಡದು
600 ml ಐತಿ, ಇನ್ನೊಂದು 450 ml, ಇನ್ನೊಂದು 290 ml. ಹಂಗೆ ಒಂದು ದೊಡ್ಡದು, ಒಂದು ಮೀಡಿಯಮು, ಇನ್ನೊಂದು ಸಣ್ಣದೈತಿ. 3 ಇರಲಿ ಅಂತ 3 ಪ್ಯಾಕನ್ನ ಕೊಂಬೋ ಪ್ಯಾಕನ್ನ ಆರ್ಡರ್ ಮಾಡಿದ್ದೆ. ಯಾಕಂದ್ರೆ ದೋಸೆ ಮಾಡಿದ್ರೆ ಚಟ್ನಿ ಕಟ್ಟಕ್ಕೆ ಅಥವಾ ಸಾಂಬಾರು ಕಟ್ಟಕ್ಕೆ ಸೊ ಈಸಿ ಆಗ್ತೈತೆ ಅಂಥೇಳಿ. ಇದು ಲೀಕೇಜ್ ಪ್ರೂಫ್ ಐತಿ. ನೀವು ಸಾಂಬಾರು ಕಟ್ಟಿದ್ರಾತು, ಚಟ್ನಿ ಕಟ್ಟಿದ್ರಾತು ಕೆಳಗೇನೂ ಸೋರಂಗಿಲ್ಲ. ಚಲೋ ಅದಾವ ಬಾಕ್ಸು, ಹಾಟ್ ಬಾಕ್ಸ್ ಅದಾವು. ಇದು ಮೈಕ್ರೋವೇವ್ನು ಸೇಫ್ಟಿ ಐತಿ. ಮೈಕ್ರೋವೇವ್ ಒಳಗೂ ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಸೊ ಚಲೋ ಐತಿ. ನಿಮ್ಗೆ ಏನಾರ ಬೇಕಾಗಿತ್ತಂದ್ರೆ ಹೇಳ್ರಿ, ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ದೊಳಗೆ ಹಾಕಿರ್ತೀನಿ. ಇದಾದಮೇಲೆ ನಾವು ಈವ್ನಿಂಗ್ ಸಿದ್ದಪ್ಪಜ್ಜನ ಗುಡಿಗೆ ಬಂದ್ವಿ. ಉಣ್ಕಲ್ಲೊಳಗೆ ಇದ್ದವ್ರಿಗೆ ಗೊತ್ತಿರುತ್ತೆ ಸಿದ್ದಪ್ಪಜ್ಜನ ಗುಡಿ ಎಷ್ಟು ಫೇಮಸ್ ಐತಿ ಅಂತೇಳಿ. ಓಲ್ಡ್ ಟೆಂಪಲ್ ಐತಿ, ಬಟ್ ಭಾಳ ಚಂದ ಐತಿ. ಈ ಗುಡಿಗೆ ಬಂದು ಏನೋ ಒಂಥರ ಸಮಾಧಾನ ಅನ್ನಿಸ್ತೈತಿ ನನಗೆ. ಸೊ ಫಸ್ಟ್ ಟೈಮ್ ಅಂದ್ರೆ ಭಾಳ ವರ್ಷ ಆದಮೇಲೆ, ಆಮೇಲೆ ಹುಬ್ಳಿಗೆ ಬಂದ ಮೇಲೆ ಫಸ್ಟ್ ಟೈಮ್ ಈ ಗುಡಿಗೆ ಬಂದೆ ನಾನು. ಮೊದಲು ನಾವು ಕಾಲೇಜ್ನಾಗ ಇದ್ದಾಗೆಲ್ಲ ಬರ್ತಿದ್ನಿ ಇಲ್ಲೇ, ಬಟ್ ಇವಾಗ ಹುಬ್ಳಿ ಸೆಟ್ಲ್ ಆದಮೇಲೆ ಫಸ್ಟ್ ಟೈಮ್ ಬಂದೇನಿ. ಸೊ ಗುಡಿನೂ ಭಾಳ ಚಂದ ಐತಿ, ಭಾಳ ಪ್ರಶಾಂತ ಐತಿ. ಇದ್ರೊಳಗೆ ಒಂದು ಲಿಂಗದ ಗಿಡ ಐತಿ, ಲಿಂಗದ ಹೂವು ಅಂತ ಕರೀತಾರೆ ಇದಕ್ಕೆ. ಸೊ ಇದ್ರೊಳಗೆ ಒಂದು ಸಣ್ಣದು ಲಿಂಗು ಇರ್ತೈತಿ. ಸೊ ನೋಡೋಕ್ಕೂ ಭಾಳ ಚಂದ ಇರ್ತೈತಿ ಇದು ಹೂವು. ಇದು ನಮಗೆ ಹೂ ಸಿಗಲಿಲ್ಲ, ಬರೀ ಕಾಯಿ ಅಷ್ಟೇ ಸಿಕ್ತು. ಸೊ ಇದ್ರೊಳಗೆ ಒಂದು ಸಣ್ಣದು ಕಾಣಿಸ್ತೈತಿ, ನೋಡೋಣಂತ ಹೆಂಗೆ ಕಾಣಿಸ್ತೈತಿ ಅಂತ ಹೇಳಿ. ಸೊ ಓಪನ್ ಮಾಡತ್ತೀವಿ ಈಗ. ಇದ್ರೊಳಗೆ ಒಂದು ಸಣ್ಣದು ಲಿಂಗು ಕಾಣಿಸ್ತೈತಿ, ಭಾಳ ಚಂದ ಇರ್ತೈತಿ. ಇದು ದೊಡ್ಡ ಹೂವು ಇರಲಿಲ್ಲ ಅಲ್ಲೇ, ಅದ್ರೊಳಗೆ ದೊಡ್ಡದು ಇರ್ತೈತಿ ಲಿಂಗು. ಈ ಕಾಯಿ ಅಷ್ಟೇ ಸಿಕ್ತು. ಇದನ್ನು ಯಾರು ನೋಡಿದ್ರು ಅಂದ್ರೆ ಕಮೆಂಟ್ ಒಳಗೆ ಹೇಳ್ರಿ ನೋಡೋಣಂತ ಇದಕ್ಕೇನಂತಾರಂತ ಹೇಳಿ. ಸೊ ಇದಾಗಿತ್ತು ಇವತ್ತಿಂದು ಲಾಗು. ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಸಿಗ್ತೀನಂತ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ.